ಎನ್ ರವಿಕುಮಾರ್ ವಿರುದ್ಧ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೂಡ ಕೆಂಡ ಕಾರ್ತಾ ಇದ್ದಾರೆ. ರವಿಕುಮಾರ್ಗೆ ಇಂತಹ ಕೆಟ್ಟ ಚಾಳಿ ಬಂದುಬಿಟ್ಟಿದೆ. ಇಂಥವರು ನಿಜಕ್ಕೂ ರಾಜಕಾರಣದಲ್ಲಿ ಇರಬಾರದು, ನಮ್ಮದು ಸುಸಂಸ್ಕೃತ ಪಕ್ಷ ಅಂತ ಹೇಳ್ಕೊಳ್ತಾರೆ ಬಿಜೆಪಿಯವರು. ಮಹಿಳೆಯರ ಬಗ್ಗೆ ತಾತ್ಸಾರ ಅವಾಚ್ಯ ಪದವನ್ನು ಬಳಸ್ತಾರೆ. ಮಾನಸಿಕ ಹಿಂಸೆ ನೀಡೋದೇ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಬೀದರ್ನಲ್ಲಿ ರವಿಕುಮಾರ್ ವಿರುದ್ಧ ಖಂಡ್ರೆ ಹರಿಹಾಯ್ತಾ ಇದ್ದಾರೆ. ರವಿಕುಮಾರ್ಗೆ ಇದೊಂದು ಕೆಟ್ಟ ಚಾಳಿ ಬಂದುಬಿಟ್ಟಿದೆ. ಇಂಥವರು ನಿಜಕ್ಕೂ ರಾಜಕಾರಣದಲ್ಲಿ ಇರಬಾರದು ಅಂತ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರ್ತಾ ಇದ್ದಾರೆ. ನಮ್ದು ಸುಸಂಸ್ಕೃತ ಪಕ್ಷ ಆಕ್ಚುಲಿ ಹೌದು. ಯಾಕಂತೇಳಿದ್ರೆ ಈ ಧರ್ಮ ಅಂತ ವಿಚಾರ ಬಂದಾಗ, ಹೆಣ್ಣು ಅನ್ನುವಂಥ ವಿಚಾರ ಬಂದಾಗ ನಮಗೆ ಮೊದಲು ತಲೆಗೆ ಬರುವುದು ಬಿಜೆಪಿ ಪಕ್ಷ, ಶಿಸ್ತಿನ ಪಕ್ಷ. ಆದರೆ ಈ ರೀತಿಯಾದಂತಹ ಹೇಳಿಕೆ ನಿಜಕ್ಕೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್. ಮಹಿಳೆಯರ ಬಗ್ಗೆ ತಾತ್ಸಾರ ಅವಾಚ್ಯ ಪದಗಳ ಬಳಕೆ, ಮಾನಸಿಕ ಹಿಂಸೆ ನೀಡೋದನ್ನ ಅಭ್ಯಾಸವಾಗಿಸಿಕೊಂಡಿದ್ದಾರೆ ಅಂತ ಈಶ್ವರ್ ಖಂಡ್ರೆ ಕಿಡಿಕಾರ್ತಾ ಇದ್ದಾರೆ. ಇದರ ಜೊತೆಗೆ ಈ ಹಿಂದೆ ಕಲಬುರಗಿ ಜಿಲ್ಲಾಧಿಕಾರಿ ವಿರುದ್ಧವೂ ಕೂಡ ರವಿಕುಮಾರ್ ನಾಲಿಗೆಯನ್ನ ಹರಿಬಿಟ್ಟಿದ್ರು. ನಿಜಕ್ಕೂ ಕೂಡ ರವಿಕುಮಾರ್ ಅವರಿಗೆ ಪರಿಷತ್ ಸದಸ್ಯರಾಗಿ ಮುಂದುವರಿಯುವ ನೈತಿಕತೆ ಹಾಗೆ ಜವಾಬ್ದಾರಿ ಎರಡೂ ಕೂಡ ಇಲ್ಲ ಅಂತ ಖಂಡ್ರೆ ಗರಂ ಆಗಿದ್ದಾರೆ. ಇನ್ನು ಕೀಳು ಮಾತುಗಳನ್ನಾಡಿರುವ ರವಿಕುಮಾರ್ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು ಅಂತ ಖಂಡ್ರೆ ಆಗ್ರಹಿಸ್ತಾ ಇದ್ದಾರೆ. ಕೇವಲ ಖಂಡ್ರೆ ಮಾತ್ರ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಅಲ್ಲ, ಕೇವಲ ಕೆಲವೊಂದಷ್ಟು ನಾಯಕರು ಮಾತ್ರ ಅಲ್ಲ, ಕಂಪ್ಲೀಟ್ ಆಗಿ ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ MLCಗಳೆಲ್ಲರೂ ಕೂಡ ಎನ್ ರವಿಕುಮಾರ್ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು. ಇದು ಬೇರೆಯವರಿಗೆ ಮಾದರಿಯಾಗಬೇಕು. ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛವಾಗಿ ಮಾತನಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತನಾಡಬೇಕು. ಆ ರೀತಿಯಾದಂತಹ ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸ್ತಾ ಇರುವುದು.